ನೋಟ ಹಿಡಿದು ಹಾಕುವಂಥದ್ದು ಸಣ್ಣತನ ನಮ್ಮಲ್ಲಿದ್ದಾವಲ್ಲ ಅದನ್ನ ಬಿಟ್ಟ ಒಂದಿಷ್ಟು ಎಲ್ಲ ವಿಚಾರದಲ್ಲೂ ಕೂಡ ಧಾರಾಳತನವನ್ನು ನಾವು ತೋರಿಸ್ಬೇಕು. ಸಮಾಜ ಕಟ್ಟಕ್ಕೋಸ್ಕರ, ಜನರಿಗೆ ಅನುಕೂಲ ಮಾಡೋಕ್ಕೋಸ್ಕರ. ಬರೀ ಜನರಿಗೆ ಅನುಕೂಲ ಅಂತ ಹೇಳಿದ್ರೆ ಆ ಜನರೊಳಗೆ ನಾವು ಇದ್ದೀವಿ, ನಮಗೂ ಅನುಕೂಲ ಆಗುತ್ತೆ. ಬರೇ ಜನರಿಗೆ ಅನುಕೂಲ ಆಗಲ್ಲ. ಈ ಕೆಲಸ ಮಾಡಕ್ಕೆ ನಾವು ಅತ್ಯಂತ ಗಂಭೀರವಾದಂಥ ತೀರ್ಮಾನವನ್ನ ಈ ಎರಡೂ ತಾಲೂಕುಗಳು ತಗೋಬೇಕು ಅನ್ನೋದು ಸುಮಾರು 1 ತಿಂಗಳು 2 ತಿಂಗಳಿಂದ ನಾನು ಒತ್ತಾಯ ಮಾಡ್ತಾನೆ ಇದ್ದೆ. ಸಭೆ ಕರೀರಿ ಅಂತ ಕೇಳ್ತಾನೆ ಇದ್ದೆ. ಇಡೀ ಚಿಕ್ಕನಟ್ಟಲ್ಲಿ ಕೂಡ ಅವರ ಹಳ್ಳಿ ಉದ್ಘಾಟನೆ ಟೈಮಲ್ಲಿ ಕೂಡ ಹೇಳಿದೆ ನಾನು ಬಹಿರಂಗ ಸಭೆಯಲ್ಲಿ, ನೀವೇನು ಎರಡೂ ತಾಲೂಕಿನವರು ಸಭೆ ಕರೀರಿ. ಅದು ಇವತ್ತು ಸಂದರ್ಭ ಒದಗಿಬಂತು. ಹಾಗಾಗಿ ನೀವು ಏನು ಮಾತು ಹೇಳ್ತೀರಿ, ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ತೀರಿ, ಮುಕ್ತ ಮನಸ್ಸಿನಿಂದ ಹೇಳಬೇಕು. ಈ ಚಳವಳಿಯನ್ನ ಗಟ್ಟಿಗೊಳಿಸಿ ನಾವು ನೀರು ತಂದೇ ತರ್ತೀವಿ, ಈ ತಾಲೂಕಿಗೆ ನಾವು ತಂದೇ ತರ್ತೀವಿ ಅಂತ ಹೇಳಿ ಹೊಸದುರ್ಗರು ಕೂಡ ಇವತ್ತು ತೀರ್ಮಾನ ತಗೊಂಡು. ಯಾಕಂದ್ರೆ ನೀರು ಹರಿದು ಹೋಗ್ತಾ ಇದೆ, ಆ ತಾಲೂಕಿನ ಮಾರ್ಗವಾಗಿ ಬಳಸ್ಕೊಳ್ತಾ ಇಲ್ಲ. ಒಬ್ಬ ಮಾಜಿ MLA ಹೇಳ್ತಾರೆ, ಹಿರಿಯೂರು ಡ್ಯಾಮ್ ನಮ್ಮ ತಾಲೂಕಲ್ಲಿ ಐತೆ, ಹೊಸದುರ್ಗ ಡ್ಯಾಮ್ ಅಂತ ಕರೀರಿ ಅಂತ. ಇನ್ನೊಬ್ರು ಹಾಲಿ ಸಚಿವರು ಹೇಳ್ತಾರೆ, ಹಾಲಿ ಶಾಸಕರು ಹೇಳ್ತಾರೆ, 25,000 ಎಕರೆ ಭೂಮಿನ ನಾವು ಹೊಸದುರ್ಗದಲ್ಲಿ ಕೊಟ್ಟಿರೋದು ಕಷ್ಟ ನಮಗೆ, ಸುಖ ಅವರಿಗೆ ಅಂತ. ಈ ರೀತಿಯ ಅಡ್ವರ್ಸ್ ಆದಂತಹ ಹೇಳಿಕೆಗಳನ್ನು ಕೊಡೋದಕ್ಕೆ ಪರ್ಯಾಯವಾಗಿ ನಾವೇನ್ ಮಾಡ್ಬೋದು? ಈಗ ಬದಲಾವಣೆ ಇಲ್ಲ, ಡ್ಯಾಮ್ ಕಟ್ಟಾಗಿದೆ, ಹಿರಿಯರವರು ಅನುಕೂಲ ಪಡ್ತಾರೆ, ಹೊಸದುರ್ಗದಲ್ಲಿ ನಷ್ಟ ಅನ್ನೋದಾಗಿದ್ರೆ ಡ್ಯಾಮ್ ಅನ್ನ ಇನ್ನೊಂದು 2-3 ಕಿಲೋಮೀಟರ್ ಮುಂದಕ್ಕೆ ತಳ್ಳಕ್ಕಾಗುತ್ತಾ? ಹಿರಿಯೂರು ತಾಲೂಕಿಗೆ ಆಗಲ್ಲಲ್ವಾ? ಅಥವಾ ನಮ್ಮಲ್ಲಿದೆ ಡ್ಯಾಮು, ಅಣೆಕಟ್ಟೆ ಮಾತ್ರ ಹಿರಿಯೂರು ತಾಲೂಕಲ್ಲಿದೆ ಅಂತ ಅದನ್ನ ಈ ಕಡೆಗೆ ಸರಿಸ್ಕೊಳಕ್ಕಾಗುತ್ತಾ? ಆಗಲ್ಲ ತಾನೆ. ಮತ್ತೆ ಯಾಕೆ ಹಂಗೆ ಮಾತಾಡಬೇಕು? ಅದರಿಂದ ನಾವು ಏನು ಪ್ರಯೋಜನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕೇ ಹೊರತು ಅಡ್ವರ್ಸ್ ಆಗಿ ಜನರಲ್ಲಿ ಅವಿಶ್ವಾಸಗಳು ಬರಬಾರದು. ಅಕ್ಕಪಕ್ಕ ತಾಲೂಕಿನ ರೈತರಿಗೆ ಮಾನಸಿಕವಾಗಿ ಘಾಸಿ ಆಗುವಂತ ವಿಚಾರಗಳನ್ನ ಜನಪ್ರತಿನಿಧಿಗಳು ಮಾತಾಡೋದು ಒಳ್ಳೆಯದಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ನಾವೇನು 97ರಲ್ಲಿ ನೀರಾವರಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ. ಅಜ್ಜಂಪುರ ತರೀಕೆಯವರಿಗೆ ಅವರೇನು ಹೋರಾಟ ಮಾಡಿರಲಿಲ್ಲ. ಮತ್ತೆ ಈ ಕಡೆ ಎಂತದ ಈ ಕಡೆ ಶಿಂದೇವರು ಪಾವಗಡ ಮತ್ತೆ ಚಿಕ್ಕನಾಯಕನಹಳ್ಳಿಯವರು ಏನು ಹೋರಾಟ ಮಾಡಿರಲಿಲ್ಲ. ಈ ಭದ್ರಾ ಮೇಲ್ದಂಡೆ ಪ್ರಾಜೆಕ್ಟ್ ಅಲ್ಲಿ ಅವನ್ನೆಲ್ಲ ಸೇರಿಸಿಕೊಂಡು, ಇದಂತೂ ತರೀಕೆರೆ ಮತ್ತು ಅಜ್ಜಂಪುರ ಸೇರೇ ಇರಲಿಲ್ಲ. ಆದ್ರೆ ಅಲ್ಲಿ ಅಳತೆಗೆ ಹೋದಂತ ಸಂದರ್ಭದಲ್ಲಿ ಆ ಭಾಗದ ರೈತರು ಇಲ್ಲ ನಮ್ಮಲ್ಲಿ ನೀರು ತಗೊಂಡು ಹೋಗ್ತಾ ಇದ್ದೀರಿ, ನಮಗೆ ಕೊಟ್ಟೆ ಹೋಗ್ಬೇಕು ಅಂತ ಆವಾಗಡ್ಡ ಹಾಕಿದ್ರು. ಅವ್ರು ಯಾವುದು ಹೋರಾಟ ಇಲ್ಲ ಇವು ನೀರಾವರಿಗೋಸ್ಕರ. ನಮ್ಮಲ್ಲಿ ಹೋಗ್ತಾ ಇದೆ ನೀರು, ನಮಗೆ ಕೊಟ್ಟು ಹೋಗ್ಬೇಕು ಅಂತ ಡಿಮ್ಯಾಂಡ್ ಶುರು ಮಾಡಿದ್ಮೇಲೆ ಅಜ್ಜಂಪುರ ಮತ್ತೆ ತರೀಕೆರೆಯಿಂದ ಸೇರಿಸಿಕೊಂಡಿದ್ದಾಯಿತು. 21.5 TMC ನೀರು A ಸ್ಕೀಮಲ್ಲಿ ಇದ್ದಿದ್ದನ್ನ B ಸ್ಕೀಮು ಸೇರಿಸಿ ಮರ್ಜ್ ಮಾಡಿ 29.9 ಮೀಡಿಯಾ ನೆಟ್ವರ್ಕ್